ಅದೇ ಕಾರ್ಯಕ್ರಮದಲ್ಲಿ ಒಂದು ಮಗು ಪ್ರಶ್ನೆಯನ್ನು ಕೇಳುತ್ತೆ ಕಲಾಂ ಅವರಿಗೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಿರಬಹುದು ಅಂತಕ್ಕಂಥದ್ದು ಆ ಒಂದು ಪ್ರಶ್ನೆಯಾಗಿತ್ತು. ಕಲಾಂ ಅವ್ರು ಹೇಳ್ತಾರೆ, ನನಗನ್ಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಅಂತಕ್ಕಂಥದ್ದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಆಗಿರೋದ್ರಿಂದ ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಅದು ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಮಗುವೇ ಮೊದಲ ವಿಜ್ಞಾನಿ ಅನ್ನುವಂಥದ್ದನ್ನು ಕಲಾಂ ಅವರು ಉತ್ತರವನ್ನು ಕೊಡ್ತಾರೆ ಆ ಒಂದು ಪ್ರಶ್ನೆಗೆ. ಬಹುಶಃ ಆ ಒಂದು ಉತ್ತರವನ್ನು ಕೇಳಿದಂತಹ ಮಕ್ಕಳು ತುಂಬ ಖುಷಿಪಟ್ಟಿರ್ತಾರೆ ಅಂತ ಅನಿಸುತ್ತೆ. ಚಪ್ಪಾಳೆ ತಟ್ಟಿ ಸಮ್ಮತಿಯನ್ನು ಸೂಚಿಸ್ತಾರೆ. ನೆರೆದಿದ್ದಂತಹ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ರು ಅಂತಕ್ಕಂಥದ್ದು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾರೆ APJ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದಂತಹ ಸುದ್ದಿ ಪ್ರಕಟವಾದಾಗ ಅವರು ಚೆನ್ನೈನಲ್ಲಿರ್ತಾರೆ. ಮುಖ್ಯಮಂತ್ರಿ ಜಯಲಲಿತಾ ಅವರು ಅವರನ್ನು ಅಭಿನಂದಿಸಿದರು. ಕಲಾಂ ಅವರು ಹೇಳ್ತಾರೆ, ಕನಸುಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ರು. ಅವತ್ತು ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ್ರು. ಎಲ್ಲರಿಗೂ ಪ್ರಶ್ನೆ ಕೇಳುವಂತಹ ಆತುರ ಇದ್ದಿತ್ತು. ತಾವು ಸಂದರ್ಶಿಸುತ್ತಿರುವಂಥದ್ದು ಒಬ್ಬ ರಾಜಕಾರಣಿಯನ್ನು ಅಷ್ಟೇ ಅಲ್ಲವೆಂಬುದನ್ನು ಮಾಧ್ಯಮದವರು ಮರೆತ ಹಾಗೆ ಇತ್ತು. ಕಲಾಂ ಮೇಷ್ಟ್ರು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಎಲ್ಲರೂ ಕೂಡ ದಯವಿಟ್ಟು ಕೇಳಿ, ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ, ಈಗ ಆಗ್ತಿರುವುದು ಕೂಡ ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದೂ ಕೂಡ ಒಳ್ಳೆಯದಕ್ಕಾಗಿಯೇ, ಅರ್ಥವಾಯಿತೇ ಅಂತ ಹೇಳಿ ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದ್ರು. ಶಿಷ್ಯ ಸಮೂಹ ಕೂಡ ಹೂಗುಟ್ಟಿತ್ತು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡಿದ್ದರು APJ ಅವರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವ ರೀತಿ ಕೋರ್ಕೊಂಡ್ರು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂತಹ ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಅಂತ ಹೇಳಿ ಧ್ವನಿಯನ್ನು ಗೂಡಿಸಿದ್ರು. ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವಂಥದ್ದು ಮಹದಾಸೆಯಾಗಿತ್ತು. 70ರ ವಯಸ್ಸಿನಲ್ಲಿಯೂ ಕೂಡ ಈ ಆಸೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತಂತಹ ಜ್ಞಾನವನ್ನು ರೋಗಗ್ರಸ್ತ ಬಡವರಿಗೆ ಸುಲಭವಾಗಿ ಎಟುಕುವ ಹಾಗೆ ಮಾಡುವುದು ಹೇಗೆ ಅನ್ನುವಂತಹ ಚಿಂತೆ ಅವರನ್ನು ಕಾಡಿತ್ತು. ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಈ ಕೆಳಗಿನಂತೆ ಬಿಚ್ಚಿಟ್ಟಿದ್ದಾರೆ ನೋಡಿ. ಯಶಸ್ಸಿನ ಮಂತ್ರ ಯಾವುದು ಅನ್ನುವುದಕ್ಕೆ ಅವರು ಕೊಡುವಂತಹ ಒಂದಷ್ಟು ವಿಚಾರಗಳು. ತಮ್ಮನ್ನು ಭೇಟಿಯಾದಂತಹ ಮಕ್ಕಳು, ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದಾಗ ಕಲಾಂ ಮಿಸ್ಟ್ರು ಹೇಳ್ತಾ ಇದ್ರು, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ ಅಂದರೆ ತಿಳಿವು, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಇವೇ ಆ ಪಂಚಾಕ್ಷರಿ ಮಂತ್ರ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಅವರು ಭೇಟಿ ಮಾಡಿದ್ದಾರೆ. ಬಡವರಾಗಲಿ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಕೂಡ ಒಂದೇ ಆಗಿರುತ್ತೆ ಅನ್ನುವಂಥದ್ದು ಸರ್ವತಂತ್ರ ಸತ್ಯ. ಅವರೆಲ್ಲರೂ ಕೂಡ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕೋದಕ್ಕೆ ಬಯಸ್ತಾರೆ ಅನ್ನೋಂಥದ್ದು ಕೂಡ ಅಷ್ಟೇ ಸತ್ಯ. ಮಕ್ಕಳಿಗೆ ಅವರು ಯಾವಾಗಲೂ ಹೇಳ್ತಾ ಇದ್ದದ್ದು ಒಂದೇ ಮಾತು, ಏನಂತ ಹೇಳಿದ್ರೆ, ಎಲ್ಲವನ್ನ ಪ್ರಶ್ನಿಸಿ, ಪ್ರಶ್ನೆಗಳಿಂದ ವಿಕಾಸಗೊಂಡಿದ್ದೇ ವಿಜ್ಞಾನ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಅಂತ ಹೇಳಿದರು. ಅಂದರೆ APJ ಕಲಾಂ ಅವರು ಕ್ಷಿಪಣಿಯನ್ನು ತಯಾರಿಸ್ತೀವಿ ಅಂತ ಹೇಳುವಾಗ ಬೇರೆಯವರು ಅವರನ್ನು ಅಸಡ್ಡೆ ಮಾಡಿದರು ಅಂತ, ಅದು ಅಸಾಧ್ಯವಾದ ಕೆಲಸ ಅಂತ ಹೀಗಳದಿದ್ರು ಅನ್ನುವಂಥದ್ದನ್ನು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ನಾವು ಪಟ್ಟು ಹಿಡಿದು
ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದಂತಹ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುವ ರೀತಿಯಲ್ಲಿದ್ದವು ಅಂತ. ಅಂದರೆ ನಾವು ಏನನ್ನು ಕಷ್ಟಪಟ್ಟು ಸಾಧನೆಯನ್ನು ಮಾಡಿರ್ತೀವಿ ಅದನ್ನು ಹೇಳಿದ್ರೆ ಮಾತ್ರ ನಮ್ಮ ಎದುರುಗಡೆ ಇರ್ತಕ್ಕಂತಹ ಮಕ್ಕಳಾಗಲಿ ಯುವಕರಾಗಲಿ ಅದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೋ ಒಂದು ಸಂಬಂಧವಿಲ್ಲದ ಸ್ಟೋರಿಗಳನ್ನು ಕಥೆಗಳನ್ನು ಹೇಳ್ತಾ ಅವ್ರನ್ನ ಬದಲಾಯಿಸ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಾವು ಆ, ನಮ್ಮ ಗುರಿಗಳನ್ನು ಸಾಧಿಸಿದಂತಹ ನೈಜ ಕಥೆಗಳನ್ನು ಹೇಳ್ತಾ ಇದ್ದರೆ, ನಾವು ಸಾಧನೆಯನ್ನು ಮಾಡಿದರೆ ಮಕ್ಕಳ ಮನಸ್ಸಿನಲ್ಲಿ ಅದು ತುಂಬ ಹತ್ತಿರವಾಗಿರುತ್ತೆ, ಬೇಗ ತಲೆಗೆ ಹೋಗುತ್ತೆ, ಅವರ ಮನಸ್ಸನ್ನು ನಾಟುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬದುಕನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ದರು ಮತ್ತು ಮ್, ಸಮೃದ್ಧ ಅಭಿವೃದ್ಧಿ ಹೊಂದಿದ ಭಾರತವನ್ನು ಮಾಡಲಿಕ್ಕೆ ಕಾಣಲಿಕ್ಕೆ ಮೂಲ ಏನಾಗಿರಬೇಕು, ಎಲ್ಲಿಂದ ಆಗಬೇಕು, ಯುವಕರು ಹೇಗೆ ಆ ದಿಕ್ಕಿನ ಕಡೆಗೆ ಸಾಗಬೇಕು ಅನ್ನುವಂಥದ್ದಕ್ಕೆ ತಮ್ಮ ಬದುಕನ್ನೇ ನಿದರ್ಶನವಾಗಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ಕಥೆಯನ್ನು, ಅವರ ಆತ್ಮಕಥೆಯನ್ನು ಆಧರಿಸಿದಂಥ ಒಂದು ಲೇಖನವನ್ನು ಆಯ್ಕೆ ಮಾಡಿ ನಮಗೆ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಅವರು ಅಧ್ಯಯನದ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಲೇಖನವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಇದಿಷ್ಟು ಈ ಒಂದು ಪಠ್ಯದ ತಾತ್ಪರ್ಯ ಅಂತಕ್ಕಂಥದ್ದು. ಧನ್ಯವಾದಗಳು.